ಈಗ ಪಾಕಿಸ್ತಾನ ಭಾರತದ ಮೇಲೆ ಮುಂದೊಂದಿನ ಈ ರೀತಿಯಾಗಿ ಒಂದು ವೇಳೆ ನ್ಯೂಕ್ಲಿಯರ್ ರೆಡಿ ಆಗಿ ಅಲ್ಲಿ 100% ಆಯಿತು ಅಂತ ಅಂದಾಗ ಚಾನ್ಸಸ್ ಹೆಚ್ಚಾಗಿದೆಯಾ ಅಂತನಾ ಹೇಗೆ? ಅಂದ್ರೆ ಪಾಕಿಸ್ತಾನ ಅವ್ರು ನ್ಯೂಕ್ಲಿಯರ್ ಬಾಂಬ್ ಹಾಕ್ತಾರೆ ಅಂತನಾ? ಪಾಕಿಸ್ತಾನ ಅವ್ರು ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರೆ ಹಾಕೋ ಚಾನ್ಸ್ ಇದೆ. ಓಕೆನಾ, ಒಂದು 4 ಸಿಟಿಗಳನ್ನ ಟಾರ್ಗೆಟ್ ಮಾಡ್ತಾರೆ ಅವರು. ಮೈನ್ ದಿಲ್ಲಿ ಮತ್ತೆ ಮುಂಬೈ ಮತ್ತೆ ಬೆಂಗಳೂರು ಮತ್ತೆ ಹೈದರಾಬಾದ್, ಈ 4 ಸಿಟಿಗಳಂತ ಅನ್ಕೊಳ್ಳಿ, ಅಥವಾ ಕೋಲ್ಕತ್ತಾ ಅಂತ. ಈ 4 ಸಿಟಿಗಳು ನಾವು ಕಳ್ಕೋಬೇಕಾಗುತ್ತೆ ಅಥವಾ ನಮ್ದು ಜಾಸ್ತಿ ಇದು ಲಾಸ್ ಆಗುತ್ತೆ. ಬಟ್ ದ ಎಂಡ್ ಆಫ್ ದ ಡೇ ನಮ್ಮ ಇಂಡಿಯಾ ಇರುತ್ತೆ. ಬಟ್ ಅವ್ನು 4 ಸಿಟಿ ಮೇಲೆ ಅಟ್ಯಾಕ್ ಮಾಡೋಕ್ ಮೊದಲು ಅವನು ದೇಶನೇ ಇರಲ್ಲ. ಒಂದು ರಷ್ಯಾವನ್ನು ಅಟ್ಯಾಕ್ ಮಾಡಿರ್ಬೋದು, ಅಥವಾ ನಮ್ಮ ಇಂಡಿಯಾ ಅವರೇ ಅಟ್ಯಾಕ್ ಮಾಡಿರ್ಬೋದು, ಅಥವಾ ಇಸ್ರೇಲ್ ಅವರು ಅಟ್ಯಾಕ್ ಮಾಡಿರ್ಬೋದು. ಪಾಕಿಸ್ತಾನ ಅನ್ನೋದು ತುಂಬಾ ಚಿಕ್ಕ ದೇಶ. ಒಂದು ಸಲ ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರೆ ಇಡೀ ಪಾಕಿಸ್ತಾನ ಮರುಭೂಮಿ ಅಥವಾ ಏನು ಜಪಾನ್ ಮೇಲೆ ಆಯ್ತೋ ಅದೇ ತರ ಫುಲ್ ಆಗಿರುತ್ತೆ. ಇಡೀ ಪಾಕಿಸ್ತಾನ ನಮ್ಮ ಬಾರ್ಡ್ರಲ್ಲಿ ಬರುತ್ತೆ. ಸೊ ನಮ್ಮ ದೇಶದಲ್ಲಿ ಏನು ಬಲಿದಾನ ಕೊಟ್ಟಿರ್ತೀವೋ ಅವಾಗ ಅಖಂಡ ಭಾರತವನ್ನ ನಾವು ಕ್ರಿಯೇಟ್ ಮಾಡ್ಕೋಬಹುದು. ಸೊ ಪಾಕಿಸ್ತಾನ ಎಲ್ಲ ಅಷ್ಟು ಧೈರ್ಯ ಮಾಡಲ್ಲ. ಪಾಕಿಸ್ತಾನ ಎಲ್ಲ ಹೆಂಗಂದ್ರೆ ಇವಾಗ ಮಚ್ಚಿಡ್ಕೊಂಡು ಬರ್ತಾರೆ ಗೊತ್ತಾ ಜಗಳಕ್ಕೆ, ಹೊಡೆದ್ಬಿಡ್ತೀನಿ ಅಂತ ಅವ್ನು ಹೊಡೆಯಲ್ಲ ಅಂತ ಗೊತ್ತಾ ಅವ್ನಿಗೆ. ಅಂದ್ರು ಮಚ್ಚಿದೆ ಸೇಮ್ ಅದೇ ಪರಿಸ್ಥಿತಿಯಲ್ಲಿ ಭಯ ಇಡ್ಸೋದಕ್ಕೆ, ನನ್ನ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ, ನೀನ್ ಹಂಗ್ ಹೊಡಿಬೇಡ, ನೀನ್ ಹಿಂಗ್ ಹೊಡಿಬೇಡ, ನಾನು ಮಚ್ ತಗೊಂಡು ಹಾಕ್ಬಿಡ್ತೀನಿ ಅನ್ನೋ ತರ ಪಾಕಿಸ್ತಾನ ಬಿಹೇವ್ ಮಾಡ್ತಾರೆ ಅಷ್ಟೇ. ಅವ್ರಿಗೆ ಅಷ್ಟು ಧೈರ್ಯ ಇಲ್ಲ ಪಾಕಿಸ್ತಾನ. ನ್ಯೂಕ್ಲಿಯರ್ ಬಾಂಬ್ ಹಾಕ್ಬೇಕಂದ್ರೆ ಅಮೆರಿಕ ಅವ್ರು ಪರ್ಮಿಷನ್ ಕೊಡ್ಬೇಕು ಪಾಕಿಸ್ತಾನ್ಗೆ. ಅವ್ರೇನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಪಾಕಿಸ್ತಾನ್ ಇವಾಗ ಸೇಮ್ ಇಸ್ರೇಲ್ ಹೆಂಗ್ ಎಕ್ಸಿಸ್ಟೆನ್ಸ್ ಥ್ರೆಟ್, ಪಾಕಿಸ್ತಾನ ಅನ್ನೋ ದೇಶನೇ ಇರಲ್ಲ. ಅವರು ಇನ್ನೊಂದು ಹೇಳ್ಬೇಕಂದ್ರೆ ಅವ್ರದ್ದು ಯಾವುದೇ ಮಿಸೈಲ್ಸ್ ಬರ್ಬೇಕಂದ್ರೂ ಕೂಡ ನಮ್ದು ಆಂಟಿ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೋ ಸ್ಟ್ರಾಂಗ್ ಇದೆ. ಅವ್ರಿಗೂ ಹೊಡೆದಿದೆ ಅಂದ್ರೆ ಅವ್ರದ್ರಲ್ಲೇ ಬಿದ್ರೆ ಅವ್ರಿಗೂ ಅದು ಪ್ರಾಬ್ಲಮ್. ಪಾಕಿಸ್ತಾನ ಎಲ್ಲ ಅಷ್ಟು ಧೈರ್ಯ ಮಾಡಲ್ಲ. ಸಿಂಪಲ್ ಅದೇ ಮಚ್ಚಿಟ್ಕೊಂಡು ಭಯ ಇಡ್ಸೋದು ಅಷ್ಟೇ. ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ ಹಾಕ್ಬಿಡ್ತೀವಿ, ಹಾಕಕ್ಕೆ ಚಾನ್ಸೇ ಇಲ್ಲ ಅವರು.